ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಸಂಕಷ್ಟ ಚತುರ್ಥಿ ಪೂಜೆ ಬಗ್ಗೆ ತಿಳ್ಕೊಳ್ಳೋಣ. ಸುಮಾರಷ್ಟು ವಿಡಿಯೋ ಹಾಕಿದ್ದೀನಿ ನಮ್ಮ ಚಾನಲ್ನಲ್ಲಿ. ಆದ್ರೂ ಸುಮಾರು ಜನ ನಿಮ್ಮ ಡೌಟ್ಸ್ಗಳನ್ನು ಕೇಳಿದ್ದೀರಾ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋ ಮೂಲಕ ಉತ್ತರ ಕೊಡ್ತೀನಿ. ಮೊದಲಿಗೆ ಸಂಕಷ್ಟ ಚತುರ್ಥಿ ಪೂಜೆ ಯಾಕೆ ಮಾಡಬೇಕು, ಇದಕ್ಕೆ ಉತ್ತರ ಏನು ಅಂದರೆ, ತುಂಬ ದಿನಗಳಿಂದ ಕೆಲಸಗಳು ಪೆಂಡಿಂಗ್ ಇರುತ್ತೆ, ವಿಳಂಬ ಆಗ್ತಾ ಇರುತ್ತೆ, ಏನಾದರೂ ವಿಘ್ನಗಳು ಬರ್ತಾ ಇರುತ್ತೆ. ಈ ರೀತಿ ಸುಮಾರಷ್ಟು ಕೆಲಸಗಳು ಹಾಗೆ ನಿಂತೋಗ್ಬಿಟ್ಟಿರುತ್ತೆ. ಅಂದರೆ ಮನೆ ಕಟ್ಟೋದಾಗಲಿ, ಜಾಗ ಖರೀದಿ ಮಾಡೋಕ್ಕಾಗಲಿ, ಇಲ್ಲ ಮಕ್ಕಳ ಮದುವೆ ವಿಳಂಬ ಆಗ್ತಾ ಇರುತ್ತೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಾದರೂ ಒಂದು ತೊಂದರೆ ಇರುತ್ತೆ, ಬಿಸ್ನೆಸ್ಸಲ್ಲಿ ಲಾಸು, ಹೀಗೆ ಯಾವುದೇ ಕೆಲಸಗಳು ನಿಂತೋಗಿರುತ್ತೆ, ವಿಳಂಬ ಆಗ್ತಾ ಇರುತ್ತೆ. ಸೊ ಈ ಎಲ್ಲ ಕೆಲಸಗಳು ನಮಗೆ ಸಕ್ಸಸ್ ಆಗಬೇಕು, ಯಾವ ವಿಘ್ನಗಳು ಇಲ್ಲದಿರಂಗೆ ಸಾಗಬೇಕು, ಸರಾಗವಾಗಿ ಸುಲಭವಾಗಿ ಅಂತ ಅಂದರೆ ನಾವು ಗಣೇಶನ ಸಂಕಷ್ಟ ಚತುರ್ಥಿ ಪೂಜೆ ಮಾಡಬೇಕಾಗತ್ತೆ. ಯಾವಾಗ ಮಾಡಬೇಕು ಸಂಕಷ್ಟ ಚತುರ್ಥಿ ಪೂಜೆ ಅಂತ ಹೇಳಿದ್ರೆ, ಪ್ರತಿ ತಿಂಗಳು ಬರುವಂತಹ ಹುಣ್ಣಿಮೆ ಮುಗಿದು 4ನೇ ದಿನಕ್ಕೆ ಚತುರ್ಥಿ ದಿನ ಅಂತ ಹೇಳ್ತೀವಿ. ಆ ದಿನ ಗಣೇಶ ಸಂಕಷ್ಟ ಚತುರ್ಥಿ ಈ ಪೂಜೆಯನ್ನು ಮಾಡಬೇಕು. ಇನ್ನು ಯಾವಾಗ ಮಾಡಬೇಕು, ಯಾವ ಸಮಯದಲ್ಲಿ ಸಂಕಷ್ಟ ಚತುರ್ಥಿ ಗಣೇಶನ ಪೂಜೆ ಮಾಡಬೇಕು ಅಂತ ಕೇಳಿದ್ರೆ, ಬೆಳಗ್ಗೆ ಮಾಡ್ಬೋದು, ಇಲ್ಲ ಅಂದರೆ ಸಂಜೆ ಟೈಮ್ನಲ್ಲಿ ಈ ಗಣೇಶ ಸಂಕಷ್ಟ ಚತುರ್ಥಿ ಪೂಜೆಯನ್ನು ಮಾಡ್ಬೋದು. ಹೆಚ್ಚಾಗಿ ಸಂಜೆ ಟೈಮ್ನಲ್ಲಿ ದೇವಸ್ಥಾನಗಳಲ್ಲಿ ಮಾಡ್ತಾರೆ. ಸೊ ನಮಗೆ ಸಂಜೆ ಮಾಡೋಕ್ಕಾಗಲ್ಲ, ಏನಾದ್ರು ಕೆಲಸಕ್ಕೆ ಹೋಗ್ತೀವಿ, ಲೇಟ್ ಆಗುತ್ತೆ ಅನ್ನೋದಾದರೆ ಬೆಳಗಿನ ಟೈಮ್ನಲ್ಲೂ ಸಹ ನಾವು ಸಂಕಷ್ಟ ಚತುರ್ಥಿ ಪೂಜೆಯನ್ನು ಮಾಡ್ಬೋದು. ನಮ್ಮ ಪ್ರೀವಿಯಸ್ ವಿಡಿಯೋ ಸಂಕಷ್ಟ ಚತುರ್ಥಿ ಪೂಜೆ ವಿಡಿಯೋದಲ್ಲಿ ಮುಡಿಪು ಕಟ್ಟೋದು, ಕಾಣಿಕೆ ಕಟ್ಟೋದು ಅಂತ ಹೇಳ್ತೀವಲ್ವ, ಅದು ಹೇಗೆ ಕಟ್ಟೋದು ಅಂತ ನಾನು ನಿಮಗೆ ತೋರಿಸಿದ್ದೆ. ಆ ಕಾಣಿಕೆ ಕಟ್ಟೋದನ್ನ ಪ್ರತಿ ತಿಂಗಳು ಕಟ್ಟಬೇಕಾ ಅಂತ ಸುಮಾರು ಜನ ನನಗೆ ಕೇಳಿದ್ದೀರಾ. ಇಲ್ಲ, ಪ್ರತಿ ತಿಂಗಳು ಕಟ್ಟಬೇಕಾಗಿಲ್ಲ. ಪೂಜೆ ಮಾಡುವಂಥ ಮೊದಲನೇ ತಿಂಗಳಿನಲ್ಲಿ ಆ ಕಾಣಿಕೆಯನ್ನು ಕಟ್ಟಬೇಕು. ಆಮೇಲೆ ನಮ್ಮ ಕೋರಿಕೆ ಎಲ್ಲ ಈಡೇರ ಆದಮೇಲೆ, ಪೂಜೆ ಎಲ್ಲ ಉದ್ಯಾಪನೆ ಮಾಡಾದಮೇಲೆ ಕೊನೆಯ ತಿಂಗಳಲ್ಲಿ ನಾವು ಆ ಕಾಣಿಕೆಯನ್ನು ದೇವಸ್ಥಾನದ ಹುಂಡಿಗೆ ಸಲ್ಲಿಸಬೇಕು. ಒಂದು ಸಲ ಕಾಣಿಕೆ ಕಟ್ಟಿದ್ರೆ ಸಾಕು. ಪ್ರತಿ ತಿಂಗಳು ಆ ಕಟ್ಟಿರುವಂಥ ಕಾಣಿಕೆಯನ್ನು ದೇವರ ಬಳಿ ಇಟ್ಟು ಪೂಜಿಸಿ ನಮ್ಮ ಹರಕೆ ದೇವರ ಬಳಿ ಹೇಳ್ಕೊಳ್ಳೋದು. ಅಂದರೆ ಆ ಹರಕೆಗೆ ಪೂಜೆ ಮಾಡ್ತಾ ಗಣೇಶನಿಗೆ ನಾವು ಯಾವ ಹರಕೆಯನ್ನು ಕಟ್ಟಿದ್ದೀವಿ, ನಮ್ಮ ಕೋರಿಕೆ ಏನು ಅಂತ ಪ್ರತಿ ತಿಂಗಳು ಆ ಗಣೇಶನಿಗೆ ಜ್ಞಾಪನ ಮಾಡೋದು. ಸೊ ಈ ಥರ ನಾವು ಅದೇ ಕಾಣಿಕೆಗೆ ನಾವು ಪೂಜೆ ಮಾಡಬೇಕು ಪ್ರತಿ ತಿಂಗಳು. ಇನ್ನು ನಮ್ಮ ಮುಂದಿನ ಪ್ರಶ್ನೆ, ಸಂಕಷ್ಟ ಚತುರ್ಥಿ ದಿನ ಉಪವಾಸ ಮಾಡಬೇಕಾ ಅಂತ ಇದೇ ಪ್ರಶ್ನೆನ ಸುಮಾರು ಜನ ಕೇಳಿದ್ದೀರ. ಉಪವಾಸ ಮಾಡೋದು ಒಬ್ಬರಿಂದ ಒಬ್ರಿಗೆ ಡಿಫರ್ ಆಗುತ್ತೆ. ಯಾಕಂದರೆ ಒಬ್ರಿಗೆ ಉಪವಾಸ ಮಾಡೋದು ರೂಢಿ ಇರುತ್ತೆ, ಅವ್ರಿಗೆ ತಡೆಯುವಂಥ ಶಕ್ತಿ ಇರುತ್ತೆ. ಇನ್ನು ಕೆಲವ್ರಿಗೆ ತಡೆಯುವಂಥ ಶಕ್ತಿ ಇರಲ್ಲ. ಕೆಲವರು ಪೇಷಂಟ್ಸ್ ಇರ್ತಾರೆ, ಪ್ರೆಗ್ನೆಂಟ್ಸ್ ಇರ್ತಾರೆ, ಫೀಡಿಂಗ್ ಮದರ್ಸ್ ಇರ್ತಾರೆ. ಸೊ ಇಂಥವರೆಲ್ಲ ಉಪವಾಸ ಮಾಡಲೇಬೇಕು ಅಂತೇನಿಲ್ಲ. ಹಾಲು, ಹಣ್ಣು ಈ ಥರ ತಗೋಬೋದು, ಇಲ್ಲ ಲೈಟಾಗಿ ಟಿಫನ್ ಕೂಡ ತಗೋಬೋದು. ಬೆಳಗ್ಗೆನೇ ನಾವು ಪೂಜೆ ಮಾಡಿ ಮುಗಿಸ್ತೀವಿ ಅಂದರೆ ಪೂಜೆ ಆದಮೇಲೆ ನಾವು ಟಿಫನ್ ಅಥವಾ ಊಟ ಮಾಡ್ಬೋದು. ಇಲ್ಲ ಸಂಜೆ ಪೂಜೆ ಮಾಡ್ತೀವಿ ಅಂತ ಹೇಳಿದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಹಾಲು ಅಥವಾ ಹಣ್ಣು ತಗೋಬೋದು. ಇಲ್ಲ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಇರುವಂಥ ಪದಾರ್ಥ, ಚಪಾತಿ, ಇಲ್ಲ ಗೋಧಿ ರವೆಯಲ್ಲಿ ಮಾಡಿದಂಥ ಉಪ್ಪಿಟ್ಟು ಈ ಥರ ನಾವು ತಗೋಬೋದು. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಇರುವಂಥದ್ದನ್ನ ಆಹಾರ ಸೇವಿಸಿ ಸಂಜೆ ಪೂಜೆ ಆದಮೇಲೆ ನಾವು ಊಟವನ್ನು ಮಾಡ್ಬೋದು. ಇದೆಲ್ಲ ನಿಮ್ಮ ಇಷ್ಟದ ಪ್ರಕಾರ, ನಿಮ್ಮ ಶಕ್ತಿ ಪ್ರಕಾರ. ಏಕೆಂದರೆ ಕೆಲವರು ತಡ್ಕೋತಾರೆ ಹಶ್ವನ್ನು, ಕೆಲವರು ತಡೆಯೋದಕ್ಕಾಗೋದಿಲ್ಲ. ಸೊ ನಿಮಗೆ ಶಕ್ತಿ ಇದ್ದರೆ ಖಂಡಿತವಾಗಿಯೂ ನೀವು ಉಪವಾಸ ಮಾಡಿ ನೀವು ಪೂಜೆಯನ್ನು ಸಲ್ಲಿಸಿ ಪೂಜೆ ಆದಮೇಲೆ ನೀವು ಊಟವನ್ನು ಮಾಡ್ಬೋದು. ಕೆಲವರು ಅವತ್ತಿನ ದಿನ ರೈಸ್ ಐಟಮನ್ನು ತಿನ್ನೋದಿಲ್ಲ. ಚಪಾತಿ, ಉಪ್ಪಿಟ್ಟು ಈ ಥರ ಗೋಧಿ ಇಂದ ಮಾಡಿದಂಥ ಪದಾರ್ಥಗಳನ್ನು ಹೆಚ್ಚಾಗಿ ಬಳಸ್ತಾರೆ. ಸಂಕಷ್ಟ ಚತುರ್ಥಿ ದಿನ ಗಣಪನಿಗೆ ಯಾವ ಪ್ರಸಾದ ಇಡಬೇಕು ಅಂತ ಕೂಡ ಕೇಳಿದ್ದೀರಾ. ಪ್ರಸಾದದ ವಿಚಾರ ಬರಬೇಕು ಅಂತ ಹೇಳಿದರೆ, ಆವಿಯಲ್ಲಿ ಬೆಂದಿರುವಂತಹ ಯಾವುದೇ ಪದಾರ್ಥಕ್ಕೆ ನಾವು ಕಡುಬು ಅಂತ ಹೇಳ್ತೀವಿ.
ಈ ಆವಿಲಿ ಬೆಂದಿರುವಂಥ ಕಡುಬು ಸಿಹಿ ಖಾರ ಯಾವುದೇ ಕಡುಬು ಇಡ್ಬೋದು, ಇಲ್ಲಾಂದರೆ ಕಡಲೆಕಾಳಲ್ಲಿ ಮಾಡಿರೋಂಥ ಪ್ರಸಾದ ಕೂಡ ಇಡ್ಬೋದು. ಯಾವುದೂ ಇಲ್ಲ ಅಂತ ಹೇಳಿದ್ರೆ ಒಂದು ಲೋಟ ಹಾಲಿಗೆ, ಕಾಯಿಸಿರುವಂಥ ಹಾಲಿಗೆ ಸ್ವಲ್ಪ ಬೆಲ್ಲವನ್ನು ಬೆರೆಸಿ ಬೆಲ್ಲದ ಹಾಲನ್ನು ಸಹ ನಾವು ಗಣಪನಿಗೆ ಇಡ್ಬೋದು. ಇಲ್ಲ ಬಾಳೆಹಣ್ಣು, ತೆಂಗಿನಕಾಯಿ ಕೂಡ ಸಮರ್ಪಿಸ್ಬೋದು. ಕೆಲವರು ಅವಲಕ್ಕಿಯನ್ನು ಸಹ ಇಡ್ತಾರೆ ಗಣೇಶನಿಗೆ. ಯಾವ ಪ್ರಸಾದ ಬೇಕಾದ್ರೂ ನೀವು ಇಟ್ಟು ಕೈ ಮುಗಿಬೋದು. ಗಣೇಶ ಸಂಕಷ್ಟ ಚತುರ್ಥಿ ಪೂಜೆ ಎಷ್ಟು ತಿಂಗಳು ಮಾಡಬೇಕು ಅಂತ ಕೂಡ ಕೇಳಿದ್ದೀರಾ. ಈ ಪೂಜೆಯನ್ನು ನಾವು 11 ತಿಂಗಳು ಅಥವಾ 21 ತಿಂಗಳು ಮಾಡ್ಬೋದು. ಇಲ್ಲ ನಮಗೆ ಶಕ್ತಿ ಇದೆ ಅಂತ ಹೇಳಿದ್ರೆ ಎಷ್ಟು ತಿಂಗಳು ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ನಾವು ಮಾಡ್ಕೊಂಡು ಬರ್ಬೋದು. ಪ್ರತಿ ತಿಂಗಳು ನಾವು ಮಾಡ್ತೀವಿ ಅಂತ ಮನಸ್ಸಿಗೆ ಅಂದ್ಕೊಂಡ್ರೆ ನಮ್ಮ ಕೈ ಶಕ್ತಿ ಇರೋವರೆಗೂ ಮಾಡ್ತಾ ಹೋಗ್ಬೋದು. ಇನ್ನು ಗಣೇಶನಿಗೆ ಪೂಜೆಗೆ ಇಡಬೇಕಾದಂಥ ಹೂಗಳು ಯಾವ್ಯಾವು ಅಂತ ನೋಡ್ಕೊಳ್ಳೋಣ. ಗಣೇಶನಿಗೆ ತುಂಬ ಪ್ರೀತಿಯಾದ ಹೂಗಳು ಅಂತ ಹೇಳಿದ್ರೆ ಕೆಂಪು ದಾಸವಾಳ, ಕಣಿಗಿಲೆ ಹೂವು, ನಂದಿ ಬಟ್ಲು ಹೂವು, ಆಮೇಲೆ ನೈದಿಲೆ ಹೂವು ಅಂತ ಹೇಳ್ತೀವಿ, ವಾಟರ್ ಲಿಲ್ಲಿ ಅಂತ ಹೇಳ್ತೀವಿ. ಅದು ತಾವರೆ ಹೂವಿನ ಥರನೇ ಇರುತ್ತೆ, ಒಂದು ಸುತ್ತಿರುತ್ತೆ, ಅದನ್ನು ನಾವು ಇಡ್ಬೋದು. ಆಮೇಲೆ ಎಕ್ಕದ ಹೂವು ಇದ್ದರೆ ತುಂಬಾ ಒಳ್ಳೆಯದು, ಅದು ಸಹ ಇಟ್ಟು ನಾವು ಗಣೇಶನಿಗೆ ಕೈ ಮುಗಿಬೋದು. ಯಾವುದೂ ಸಿಗಲಿಲ್ಲ ಅಂತ ಹೇಳಿದ್ರೆ ಕೊನೆಗೆ ಗರಿಕೆಯಾದರೂ ಸಿಕ್ಕೇ ಸಿಕ್ಕತ್ತಲ್ವ, ಗರಿಕೆಯನ್ನು ಇಟ್ಟು ನಾವು ಕೈ ಮುಗಿಬೋದು. ಭಕ್ತಿ ತುಂಬಾ ಮುಖ್ಯ. ಆದ್ರೂ ಗಣೇಶನಿಗೆ ತುಂಬ ಇಷ್ಟವಾದಂಥ ಪ್ರಿಯವಾದಂತಹ ಹೂಗಳನ್ನು ಇಟ್ಟು ನಾವು ಪೂಜೆ ಮಾಡಿದ್ರೆ ಗಣೇಶ ಇನ್ನೂ ಬೇಗ ಒಲಿತಾನೆ ನಮಗೆ ಅಂತ ಒಂದು ನಂಬಿಕೆ ಅಷ್ಟೇ. ಗಣೇಶ ಸಂಕಷ್ಟಿ ಚತುರ್ಥಿ ದಿನ ಗಣೇಶನಿಗೆ ಗರಿಕೆ ಎಷ್ಟು ಇಡಬೇಕು ಅಂತ ಕೇಳಿದ್ದೀರಾ. ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಗರಿಕೆ ಸುಮಾರು 11 ಅಥವಾ 21 ಅಥವಾ 101 ಅಥವಾ 108 ಗರಿಕೆಯನ್ನು ಗಣಪನಿಗೆ ಸಮರ್ಪಿಸ್ಬೋದು. ನಾವೀಗ ಪ್ರತಿ ತಿಂಗಳು ಪೂಜೆಯನ್ನು ಮಾಡ್ತಾ ಇರ್ತೀವಿ, ಸಂಕಷ್ಟ ಚತುರ್ಥಿ ಪೂಜೆ ಮಾಡ್ತಿರ್ತೀವಿ. ಲೇಡೀಸ್ಗೆ ಮಂತ್ಲಿ ಪ್ರಾಬ್ಲಮ್ ಬರುತ್ತೆ. ಸೊ ಅಂಥ ಟೈಮ್ನಲ್ಲಿ ಮಿಸ್ ಆದರೆ ಏನು ಮಾಡಬೇಕು ಅಂತ ಕೂಡ ಕೇಳಿದ್ದೀರಾ. ಪರವಾಗಿಲ್ಲ, 1 ತಿಂಗಳು ಮಿಸ್ ಆದರೂ ಪರವಾಗಿಲ್ಲ. ಆವತ್ತಿನ ದಿನ ನಿಮ್ಮ ಮನೆಯಲ್ಲಿರುವಂಥ ಗಂಡು ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸ್ಬೋದು, ನಿಮ್ಮ ಯಜಮಾನ್ರ ಕೈಲಿ ಪೂಜೆ ಮಾಡಿಸ್ಬೋದು, ಇಲ್ಲ ನಮ್ಮ ಮಕ್ಕಳ ಕೈಲೂ ಸಹ ನಾವು ಪೂಜೆ ಮಾಡಿಸ್ಬೋದು. ಕೊನೆಗೆ ಯಾರೂ ಸಿಗಲಿಲ್ಲಪ್ಪ, ಅವತ್ತಿನ ದಿನ ನಾವು ಪೂಜೆ ಮಾಡೋಕ್ಕಾಗಲಿಲ್ಲ, ಎಲ್ಲೋ ಹೊರಗಡೆ ಇದ್ದೀವಿ ಅಂತ ಅಂದರೂ ಪರವಾಗಿಲ್ಲ. ಅವತ್ತಿನ ದಿನ ಮನಸ್ಸಿನಲ್ಲೇ ನಾವು ಭಕ್ತಿಯಿಂದ ಗಣೇಶನಿಗೆ ನಮಸ್ಕಾರಗಳನ್ನು ಹಾಕ್ಕೊಂಡು ನೀವು ಅವತ್ತಿನ ದಿನ ಬಿಡ್ಬೋದು, ಸ್ಕಿಪ್ ಮಾಡ್ಬೋದು. ಮುಂದಿನ ತಿಂಗಳು ಮರೀದಿರ ಕಂಟಿನ್ಯೂ ಮಾಡಬೇಕು. ಆಮೇಲೆ ಈಗ ಮೊದಲನೇ ತಿಂಗಳು ಗಣೇಶನ ಪೂಜೆ ಮಾಡಿರ್ತೀವಿ. 2ನೇ ತಿಂಗಳು ಅಂದರೆ ಸೆಕೆಂಡ್ ಮಂತ್ ನಾವು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬಾರ್ದು. ಏಕೆಂದರೆ ದ್ವಿತೀಯ ವಿಘ್ನ ಅಂತ ಹೇಳ್ತೀವಿ. ನಾವೀಗ ಮೊದಲನೇ ತಿಂಗಳು ಫಸ್ಟ್ ಮಂತ್ ಪೂಜೆ ಮಾಡಿದ್ಮೇಲೆ ಸೆಕೆಂಡ್ ಮಂತ್ ಕೂಡ ನಾವು ಮಾಡಲೇಬೇಕು. ಮರೀದಿರ ಯಾವುದೇ ಕಾರಣಕ್ಕೂ ನಾವು ಸೆಕೆಂಡ್ ಮಂತ್ ಪೂಜೆ ನಿಲ್ಲಿಸಿದ್ರೆ ಅದು ದ್ವಿತೀಯ ವಿಘ್ನ ಆಗತ್ತೆ ಅಂತ ಹೇಳ್ತೀವಿ. ಆದ್ದರಿಂದ ಫಸ್ಟ್ ತಿಂಗಳು ಸೆಕೆಂಡ್ ತಿಂಗಳು ನಾವು ಬಿಡ್ದಿರಂಗೆ ಪೂಜೆ ಮಾಡಿ, 3ನೇ ತಿಂಗಳು ಯಾವುದೋ ಒಂದು ಕಾರಣಕ್ಕೆ ಸ್ಕಿಪ್ ಆಯಿತು ಅಂದರೂ ಪರವಾಗಿಲ್ಲ, ಓಕೆನಾ. ಆದ್ದರಿಂದ ನಾವು ಫಸ್ಟ್ 2 ತಿಂಗಳು ಮಾತ್ರ ನಾವು ಸ್ಕಿಪ್ ಮಾಡ್ದಿರ ಮಾಡಲೇಬೇಕು. ಇಲ್ಲ ನಾವು ಈ ತಿಂಗಳು ಮಾಡ್ತೀವಿ, ಬರೋ ತಿಂಗಳು ಏನೋ ಒಂದು ಡೇಟ್ ಪ್ರಾಬ್ಲಮ್ ಇದೆ, ಇಲ್ಲ ಎಲ್ಲೋ ಹೋಗಬೇಕು, ಫಂಕ್ಷನ್ ಇದೆ ಅಂತ ಗೊತ್ತಿದ್ರೂ ಸಹ ನಾವು ಈ ತಿಂಗಳು ಪೂಜೆ ಮಾಡಿ ಬರೋ ತಿಂಗಳು 2ನೇ ತಿಂಗಳು ನಾವು ಪೂಜೆ ಮಾಡಿಲ್ಲ, ಬಿಟ್ಬಿಟ್ವಿ ಅಂದರೆ ಅದು ಖಂಡಿತವಾಗಿಯೂ ವಿಘ್ನ ಆಗತ್ತೆ. ನಮಗೆ ಮೊದಲೇ ಗೊತ್ತಿರತ್ತಲ್ವ ಬರೋ ತಿಂಗಳು ಏನೋ ಒಂದು ಇದೆ, ನಾವು ಮಾಡೋಕ್ಕಾಗಲ್ಲ ಅಂತ. ಸೊ ಅದೆಲ್ಲ ಮುಗಿಸ್ಕೊಂಡೇ ನೀವು ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕು. 1ನೇ ತಿಂಗಳು 2ನೇ ತಿಂಗಳು ಫಸ್ಟ್ 2 ಮಂತ್ಸ್ ನೀವು ಬಿಡ್ದಿರ ಮಾಡಲೇಬೇಕು, ವಿಘ್ನ ಆಗದಿರಂಗೆ. 3ನೇ ತಿಂಗಳು ಬಿಟ್ಟರು ಪರವಾಗಿಲ್ಲ, ನೆಕ್ಸ್ಟ್ 4th ಮಂತಿಂದ ಆ 3ನೇ ಪೂಜೆನ ನೀವು ಮಾಡ್ಕೋಬೋದು. ಸೊ ಇದೊಂದು ವಿಷಯ ನಾವು ಗ್ಯಾಪ್ನ ಇಟ್ಕೋಬೇಕು. ಗಣೇಶ ಸಂಕಷ್ಟ ಚತುರ್ಥಿ ಪೂಜೆಯನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ಹೇಗೆ ಮಾಡ್ಬೋದು, ಸರಳವಾಗಿ ಮನೆಯಲ್ಲೇ ನಾವು ಮಾಡ್ಕೋಬೋದು, ಸುಲಭವಾದ ರೀತಿಯಲ್ಲಿ ಹೇಗೆ ಅನ್ನೋದನ್ನ ನಾನು ನಾಗವೇಣಿ ಆಚಾರ್ಸ್ ಲೈಫ್ ಸ್ಟೈಲ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ಪೂರ್ತಿ ವಿಡಿಯೋ ಬೇಕು ಅಂದರೆ ಆ ವಿಡಿಯೋವಿನ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಮರೀದಿರ ನೀವು ಆ ವಿಡಿಯೋ ಕೂಡ ನೋಡ್ಬೋದು. ಆ ವಿಡಿಯೋದಲ್ಲಿ ನಾನು ಗಣೇಶನಿಗೆ ಮಾಡಬಹುದಾದ
ಪಂಚ ಷೋಡೋಪಚಾರಗಳು ಯಾವ್ಯಾವು ಅಂತ ಹೇಳಿದ್ದೀನಿ. ಸೊ ಮರೀದಿರ ಆ ವಿಡಿಯೋನ ನೀವು ನೋಡ್ಬೋದು. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋ ಸಮಯ ಬಂದಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.